ಭಾರತದ ಮುಡಿಗೆ ಮತ್ತೊಂದು ಗೆಲುವಿನ ಗರಿ. ಖೋ ಖೋ ಚೊಚ್ಚಲ ವಿಶ್ವಕಪ್ ಅನ್ನ ಭಾರತ ಗೆದ್ದುಕೊಂಡಿದೆ. ಮಹಿಳಾ ತಂಡ ದೆಹಲಿಯಲ್ಲಿ ನಡೆದ ವಿಶ್ವಕಪ್ ಫೈನಲ್ನಲ್ಲಿ ನೇಪಾಳ ವಿರುದ್ಧ ಗೆಲುವನ್ನು ದಾಖಲಿಸಿದೆ. ಖೋ ಖೋ ವಿಶ್ವಕಪ್ನಲ್ಲಿ ಭಾರತದ ಮುಡಿಗೆ ಮತ್ತೊಂದು ಗೆಲುವಿನ ಕಿರೀಟ ಆಯಿತು. 78-40 ಅಂಕಗಳ ಅಂತರದಲ್ಲಿ ಭಾರತ ಮಹಿಳಾ ತಂಡ ಖೋ ಖೋದಲ್ಲಿ ಗೆಲುವನ್ನು ದಾಖಲಿಸಿರೋದು. ಇನ್ನು ತಂಡಕ್ಕೆ ನಿರ್ಣಾಯಕ ಅಂಕವನ್ನು ತಂದುಕೊಟ್ಟಿದ್ದು ಕರ್ನಾಟಕದ ಚೈತ್ರ. ಖೋ ಖೋ ಟೀಮ್ನ ಪ್ರಮುಖ ಪಾತ್ರ ಆಗಿದ್ದು ಚೈತ್ರ ಆಡಿದ 3 ಪಂದ್ಯಗಳಲ್ಲೂ ಕೂಡ ಟೀಮ್ ಇಂಡಿಯಾ ವಿನ್ ಆಗಿದೆ. ಅಂದ್ರೆ ನೇಪಾಳವನ್ನ ಕ್ಲೀನ್ ಸ್ವೀಪ್ ಮಾಡಿರೋದು. ವಿಶ್ವಕಪ್ ಅನ್ನ ಭಾರತ ಗೆದ್ದುಕೊಂಡಿದೆ. ಕೆಲವು ದಿನಗಳ ಹಿಂದೆ T20 ವರ್ಲ್ಡ್ ಕಪ್ನಲ್ಲಿ ಭಾರತ ಕ್ರಿಕೆಟ್ ತಂಡ ವಿಶ್ವಕಪ್ ಅನ್ನ ಮುಡಿಗೇರಿಸಿಕೊಂಡಿತ್ತು. ಆ ಸಂತಸ ಇನ್ನೂ ಕೂಡ ಪ್ರತಿಯೊಬ್ಬರ ಮುಖದಲ್ಲಿ ಕಾಣಿಸ್ತಾ ಇದೆ. ಮತ್ತೊಂದು ಗೆಲುವಿನ ಕಿರೀಟ ಭಾರತಕ್ಕಿದು. ಫಸ್ಟ್ ಎವರ್ ಪ್ರಪ್ರಥಮ ವಿಶ್ವಕಪ್ ಖೋ ಖೋ ವಿಶ್ವಕಪ್ನಲ್ಲಿ ಭಾರತ ಮಹಿಳಾ ತಂಡ ವಿಶ್ವಕಪ್ ಅನ್ನ ಗೆದ್ದುಕೊಂಡಿದೆ. ಈ ಮೂಲಕವಾಗಿ ಮತ್ತೊಂದು ಗೆಲುವಿನ ಕಿರೀಟವನ್ನ ಭಾರತ ಮಾತಿಗೆ ತೊಡಿಸಿರೋದು. ಚೊಚ್ಚಲ ವಿಶ್ವಕಪ್ ಅನ್ನ ಗೆದ್ದಂತ ಮಹಿಳಾ ತಂಡದ ಸಂಭ್ರಮ ನೋಡ್ತಾ ಇದ್ದೀವಿ. ಈ ಸಂಭ್ರಮ ಎಲ್ಲವೂ ಕೂಡ ಒಂದು ಕಡೆಯಾದ್ರೆ ಮತ್ತೊಂದು ಕಡೆ ಈ ಗೆಲುವಿಗೆ ಪ್ರಮುಖ ಕಾರಣ ಕರ್ನಾಟಕದ ಪ್ಲೇಯರ್ ಚೈತ್ರ. ಫೈನಲ್ ಪಂದ್ಯದ ಕೊನೆಯ 5 ನಿಮಿಷ 14 ಸೆಕೆಂಡ್ ಇದ್ದಂತಹ ಟೈಮ್ನಲ್ಲಿ ನಿರ್ಣಾಯಕ ಪಾಯಿಂಟ್ ಅನ್ನ ತಂಡಕ್ಕೆ ತಂದುಕೊಟ್ಟಿದ್ದು ಕರ್ನಾಟಕದ ಚೈತ್ರ. ಖೋ ಖೋ ವಿಶ್ವಕಪ್ನಲ್ಲಿ ಕನ್ನಡತಿಯ ಕಮಾಲಿದು. ಫೈನಲ್ ಪಂದ್ಯದಲ್ಲಿ ಕನ್ನಡತಿ ಚೈತ್ರ ಅದ್ಭುತವಾಗಿ ಪ್ರದರ್ಶನ ತೋರಿದ. ದಕ್ಷಿಣ ಭಾರತದಿಂದ ಆಯ್ಕೆಯಾಗಿದ್ದಂತಹ ಏಕೈಕ ಆಟಗಾರ್ತಿ ಚೈತ್ರ. ಅದ್ಭುತವಾದಂತಹ ಪ್ರದರ್ಶನ ಫೈನಲ್ ಪಂದ್ಯದಲ್ಲಿ, ಅದು ಕೂಡ ಕನ್ನಡತಿಯಿಂದ. ನಮ್ಮೆಲ್ಲರಿಗೂ ಕೂಡ ಹೆಮ್ಮೆಯ ಸಂಗತಿ ಇದು. ಈ ಚೈತ್ರ ಮೈಸೂರು ಜಿಲ್ಲೆ ಟಿ ನರಸೀಪುರದ ಕುರಬೂರಿನ ಪ್ಲೇಯರ್. ವಿಶ್ವಕಪ್ ಗೆಲುವಿನ ಹಿನ್ನೆಲೆಯಲ್ಲಿ ಚೈತ್ರಾಮಣಿಯಲ್ಲಿ ಸಂಭ್ರಮ ಕಳೆಗಟ್ಟಿದೆ. ಇವರ ತಂದೆ ಬಸವಣ್ಣ, ತಾಯಿ ನಾಗರತ್ನ, ಅಣ್ಣ ಚೇತನ್ ತಮ್ಮ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಮೈಸೂರು ಜಿಲ್ಲೆಯ ಟಿ ನರಸೀಪುರದ ಕುರಬೂರಿನ ಮಗಳು. ವಿಶ್ವಕಪ್ ಗೆಲುವಿನ ಹಿಂದೆ ಈಕೆಯ ಪ್ರಮುಖ ಪಾತ್ರ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಚೈತ್ರ ಕೋಚ್ ಮಂಜುನಾಥ್ ಅವರು ನಮ್ಮ ಜೊತೆ ಮಾತನಾಡೋದಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಮೊದಲೇದಾಗಿ ಕಂಗ್ರಾಚ್ಯುಲೇಷನ್, ನಿಮಗೆ ನ್ಯೂಸ್ 18 ಕಡೆಯಿಂದ ಅಭಿನಂದನೆಗಳು. ಥ್ಯಾಂಕ್ ಯು ಸರ್. ವಿಶ್ವದ ಮಟ್ಟದಲ್ಲಿ ಭಾರತದ ಕೀರ್ತಿ ಪತಾಕೆ ಎತ್ತರದಲ್ಲಿ ಹಾರ್ತಾ ಇರೋದಕ್ಕೆ ನಿಮ್ಮ ಒಂದು ಕಾರಣ ಕೂಡ, ಸಹಕಾರ ಕೂಡ ತುಂಬಾ ಇದೆ. ಈಗ ಚೈತ್ರ ವಿಚಾರಕ್ಕೆ ಮಾತನಾಡೋದಾದ್ರೆ ಸರ್, ಓಕೆ ಸರ್, ಅವರು ಸಾಧಿಸಿರುವಂಥದ್ದು ತುಂಬಾ ದೊಡ್ಡದಾದಂಥದ್ದು. ಏನ್ ಹೇಳ್ತೀರಾ ಚೈತ್ರ ಬಗ್ಗೆ? ಮೊದಲ ಮಾತು ಸರ್, ತುಂಬಾ ಖುಷಿ ಆಗುತ್ತೆ. ಇದು ಭಾರತೀಯ ಅಪ್ಪಟ ಗ್ರಾಮೀಣ ಕ್ರೀಡೆ. ಓಕೆ, ಈ ಒಂದು ಖೋಖೋದಲ್ಲಿ ನಮ್ಮ ಹಳ್ಳಿ ಮಗು, ಹಳ್ಳಿ ಪ್ರತಿಭೆ, ಅದು ತುಂಬಾ ಚೆನ್ನಾಗಿ ಓದುವಂತ ಮಗು ಸರ್. ಇವತ್ತು ಆ ಮಟ್ಟಕ್ಕೆ ಬೆಳೆದು ನಿಂತಿದ್ದಾಳೆ ಅಂದ್ರೆ ಅವಳ ಎಫರ್ಟ್ ಸರ್. ತುಂಬಾ ಶ್ರಮ ವಹಿಸಿದ್ದಾಳೆ. ಓದೋದಕ್ಕೆ ಎಷ್ಟು ಸಮಯವನ್ನ ಮೀಸಿರ್ತಿದ್ಲು ಅದೇ ರೀತಿ ಪ್ರಾಕ್ಟೀಸ್ ಮಾಡೋದಕ್ಕೋಸ್ಕರ ಹಲವಾರು ರೀತಿಯಲ್ಲಿ ತಮ್ಮ ತ್ಯಾಗವನ್ನ ಮಾಡಿದ್ದಾಳೆ ಸರ್. ಈ ಒಂದು ಮಟ್ಟಕ್ಕೆ ಬೆಳೆದಿದ್ದಾಳೆ ಅಂದ್ರೆ ಅವ್ಳು ಓನ್ ಎಫರ್ಟ್ ಸರ್. ನಾವೆಲ್ಲ ಒಂದು ಮಾರ್ಗದರ್ಶಕರಾಗಿದ್ದೀವಿ ಅಷ್ಟೇ ಹೊರತು ಇನ್ನು ಉಳಿದೆಲ್ಲ ಅವಳದೇ ಸರ್ ಎಲ್ಲ ಅಚೀವ್ಮೆಂಟ್. ನಿಜಕ್ಕೂ ತುಂಬಾ ಖುಷಿ ಆಗುತ್ತೆ, ಹೆಮ್ಮೆ ಅನ್ಸುತ್ತೆ. ಅದ್ರಲ್ಲೂ ನಮ್ಮ ಭಾರತ ತಂಡದ ಪ್ರಮುಖ ಆಟಗಾರ್ತಿಯಾಗಿ ಗುರುತಿಸ್ಕೊಂಡು ನಮ್ಮ ರಾಜ್ಯಕ್ಕೆ, ನಮ್ಮ ಜಿಲ್ಲೆಗೆ, ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ತಾಲೂಕು ಮತ್ತೆ ನಮ್ಮ ಕುರುಬೂರು ಗ್ರಾಮಕ್ಕೆ ಅತ್ಯುತ್ತಮವಾದ ಹೆಸರನ್ನ ತಂದುಕೊಟ್ಟಿದ್ದಾಳೆ. ತುಂಬಾ ಖುಷಿ ಆಗುತ್ತೆ ಸರ್, ಹೆಮ್ಮೆ ಅನ್ಸುತ್ತೆ ಸರ್ ಆ ಮಗು ನೋಡ್ತಿದ್ರೆ. ಸರ್, ಗೆಲುವು ಒಂದು ಕಡೆ ಆದ್ರೆ ನಿರ್ಣಾಯಕ ಒಂದು ಪಾಯಿಂಟ್ ಅನ್ನ ತಂದುಕೊಟ್ಟಿದ್ದು ಕೂಡ ಚೈತ್ರ. ಇದ್ರ ಮೇಲೆ ಗೊತ್ತಾಗುತ್ತೆ ಅವರ ಆಟ ಹೇಗಿತ್ತು ಅಂತ. ನೀವು ಕೋಚ್ ಮಾಡಿರುವಂತ ರೀತಿಯನ್ನು ಕೂಡ ನಾವು ಗಮನಿಸಬಹುದು, ಯಾವ ರೀತಿ ಆಗಿರ್ಬೋದು ಅಂತ. ಯಾವ ರೀತಿಯಾದಂತ ಪ್ರಾಕ್ಟೀಸ್ ಮಾಡ್ತಾ ಇದ್ರು ಸರ್ ಚೈತ್ರ? ಸರ್, ದಿನ ಬೆಳಗ್ಗೆ ಮತ್ತೆ ಸಂಜೆ ಟೈಮು ಎವ್ರಿ ಡೇ ಸರ್. ಒಂದು ದಿನ ಮಿಸ್ ಮಾಡ್ತಾರೆ. ರಜಾ ಇದ್ರು ಸಹ ಇವಳು ಓನ್ ತಾನೇ ಸ್ವಂತವಾಗಿ ಬಂದು ಒಬ್ಳೆ ಪ್ರಾಕ್ಟೀಸ್ ಮಾಡೋದು, ಅವೆಲ್ಲ ಅಭ್ಯಾಸ ಮಾಡ್ಕೊಂಡಿದ್ರು ಸರ್. ಬಹಳ ಕಷ್ಟಪಟ್ಟು ಪ್ರಾಕ್ಟೀಸ್ ಮಾಡಿದ್ದಾಳೆ ಸರ್. ಅದರಲ್ಲೂ ಈ ವರ್ಲ್ಡ್ ಕಪ್ ಅದು ಹತ್ರ ಬರ್ತಾ ಇದೆ ಅಂದಾಗ ತಾನು ಇದ್ರಲ್ಲಿ ಭಾಗವಹಿಸ್ಬೇಕು, ಭಾರತ ತಂಡವನ್ನ ಪ್ರತಿನಿಧಿಸಲೇಬೇಕು ಅನ್ನೋ ಉದ್ದೇಶ ಇಟ್ಕೊಂಡು
ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಪ್ರಾಕ್ಟೀಸ್ ಮಾಡಿದ್ಲು ಸರ್. ತುಂಬಾ ಶಿಸ್ತುಬದ್ಧ, ಟೈಮ್ ಸೆನ್ಸ್ ಅಷ್ಟೇ ಅವಳದು ತುಂಬಾ ಚೆನ್ನಾಗಿದೆ. ಇಂಥ ಟೈಮಿಂಗ್ ಅಂದ್ರೆ ಆ ಟೈಮಿಂಗ್ ಅಲ್ಲಿ ಬಂದು ಪ್ರಾಕ್ಟೀಸ್ ಮಾಡ್ತಾ ಇದ್ಲು. ಆಮೇಲೆ ಏನೇ ಯಾವುದೇ ತರ ವರ್ಕೌಟ್ ಮಾಡಿಸಿದ್ರು ಸಹ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಎಲ್ಲಾ ತರದ ಮೂವ್ಮೆಂಟ್ ಚೆನ್ನಾಗಿ ಕಲ್ತ್ಕೊಂಡಿದ್ಲು ಸರ್. ಇವತ್ತು ಅಲ್ಲಿ ಹೋಗಿ ಆಡಿ ಗೆದ್ದಿದ್ದಾಳೆ. ನಮಗಂತೂ ಬಹಳ ಹೆಮ್ಮೆ ಆಗ್ತಿದೆ ಸರ್. ಕುರ್ಬೂರು ಗ್ರಾಮದಲ್ಲಿ ಇಂಥ ಒಂದು ಪ್ರತಿಭೆ ಇದೆ ಅನ್ನೋದು ಇಡೀ ರಾಷ್ಟ್ರ ಮಟ್ಟಕ್ಕೆ ಗೊತ್ತಾಗಿದ್ದು ಅವಳ ಓನ್ ಎಫರ್ಟ್ ಸರ್ ಇದು. ಸರ್, ಎಲ್ಲ ಇದ್ದು ಸಾಧನೆ ಮಾಡೋದು ದೊಡ್ಡದಲ್ಲ, ಏನು ಇಲ್ದೇನೆ ಸಾಧನೆ ಮಾಡೋದು ತುಂಬಾ ದೊಡ್ಡದಾದಂತ ವಿಚಾರ ಅದು. ಈ ಹಿಂದೆ ಕೂಡ ತಾವೇ ಹೇಳಿದ್ರಿ ಮಂಜುನಾಥ್ ಸರ್, ಕುರುಬೂರ್ ಅಂತ ಒಂದು ಚಿಕ್ಕ ಗ್ರಾಮದಲ್ಲಿ ಅವರಲ್ಲಿ ಚೆನ್ನಾಗಿರುವಂತ ಟ್ರ್ಯಾಕ್ಗಳಿಲ್ಲ, ಖೋಖೋ ಸ್ಟೇಡಿಯಂಗಳಿಲ್ಲ, ಅಂಥದ್ರಲ್ಲಿ ಈ ರೀತಿಯಾದಂಥ ಒಂದು ಸಾಧನೆ ಮಾಡ್ತಾರೆ ಅಂದ್ರೆ ಮೆಚ್ಚಬೇಕು. ಈಗ ಮೊನ್ನೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತನಾಡಿದ್ರಿ ಸರ್ ನೀವು. ಹೌದು ಸರ್, ಹೌದು ಸರ್, ಹೌದು. ನಮ್ಮ ಆನಂದ್ ಸರ್ ಅವ್ರು ಬಂದಿದ್ರು ಸರ್. ಓಕೆ. ಹೌದು ಸರ್, ಮಾತಾಡಿದ್ದು ನಮ್ಗೆ ಅದೇ ಗ್ರೌಂಡ್ ಫೆಸಿಲಿಟಿ ಇಲ್ಲ ಸರ್. ಗ್ರೌಂಡ್ ಒಂದ್ ಸ್ವಲ್ಪ ಆಗಿದ್ರೆ ಇನ್ನೂ ಈ ತರ ಚೈತ್ರ ಅಂತವ್ರು ಬೇಕಾದಷ್ಟು ಪ್ರತಿಭೆಗಳು ನಮ್ಮ ಕುರುಬೂರಲ್ಲಿ ಇದ್ದಾರೆ ಸರ್. ಇದಕ್ಕಿಂತ ವೀಣಾನ ಹುಡುಗಿನೂ ಸಹ ಅತ್ಯುತ್ತಮ ಸಾಧನೆ ಮಾಡಿದ್ದಾಳೆ. ಅವಳು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಚಿನ್ನದ ಪದಕವನ್ನ ಪಡ್ಕೊಂಡಿದ್ಲು. ಮೋನಿಕಾನ ಹುಡುಗಿನೂ ಸಹ ಹಲವಾರು ಪ್ರತಿಭೆಗಳು ನಮ್ಮ ಕುರುಬೂರಲ್ಲಿ ಇದ್ದಾರೆ ಸರ್. ಬಟ್ ನಮಗೆ ಪ್ರಾಬ್ಲಮ್ ಆಗ್ತಿರೋದೇ ಗ್ರೌಂಡ್ ಫೆಸಿಲಿಟೀಸ್ ಕಡಿಮೆ ಸರ್. ಅದೊಂದು ಏನಾರು ಆಗ್ತು ಅಂತಂದ್ರೆ ನಮ್ಮ ಖೋಖೋವನ್ನ ಇನ್ನೂ ಅತ್ಯುತ್ತಮವಾದ ರೀತಿಯಲ್ಲಿ ತಗೊಂಡು ಹೋಗ್ಬೋದು ಸರ್. ಸರ್, ಇಲ್ಲಿವರೆಗೂ ಖೋಖೋ ಅಂದ್ರೆ ಎಲ್ಲೋ ಒಂದು ಕಡೆ ಎಲೆ ಮೇಲೆ ಕಾಯಿ ಅಂತೀವಲ್ಲ, ಆ ರೀತಿಯಾಗಿ ಆಗ್ಬಿಟ್ಟಿದೆ. ಸೊ ಫಸ್ಟ್ ಎವರ್ ವರ್ಲ್ಡ್ ಕಪ್ ಇಂಡಿಯಾ ಗೆದ್ದುಕೊಂಡಿರೋ ಹಿನ್ನೆಲೆಯಲ್ಲಿ ಇನ್ ಮುಂದೆ ಖೋಖೋ ಗೇಮ್ ನ ಒಂದು ಪಥ ಬದಲಾಗಬಹುದು ಅಂತ ಅನ್ಸುತ್ತಾ ನಿಮಗೆ? ಖಂಡಿತ ಸರ್, ಖಂಡಿತ. ಯಾಕಂದ್ರೆ ನಮ್ಮ ಕರ್ನಾಟಕ ರಾಜ್ಯ ಖೋಖೋ ಸಂಸ್ಥೆ ಈ ಖೋಖೋಗೋಸ್ಕರ ಬಹಳ ಶ್ರಮ ವಹಿಸ್ತಾ ಇದೆ ಸರ್. ಇವತ್ತೇನಾದ್ರು ಈ ಪ್ರತಿಭೆಗಳೆಲ್ಲ ಬೆಳಕಿಗೆ ಬಂದಿದೆ ಅಂದ್ರೆ ಅವರ ಒಂದು ಶ್ರಮನು ಬಹಳಷ್ಟಿದೆ ಸರ್. ಮತ್ತೆ ನಮ್ಮ ದೇಗುಲ ಮಠದವರು, ನಮ್ಮ ಎಲ್ಲಾ ಟೀಚರ್ಸ್ಗಳು ಎಲ್ಲರೂ ಸಹ ತುಂಬಾ ಚೆನ್ನಾಗಿ ಸಹಕಾರ ಕೊಡ್ತಾ ಇದ್ದಾರೆ ಸರ್. ಈಗ ವರ್ಲ್ಡ್ ಕಪ್ ನಡೆದಿರೋದ್ರಿಂದ ಇದೊಂದು ಚಿಕ್ಕ ಸ್ಯಾಂಪಲ್ ಸರ್. ಇನ್ನು ಮುಂದೆ ಖೋಖೋ ಅತ್ಯುತ್ತಮವಾದ ಬೆಳವಣಿಗೆ ಆಗುತ್ತೆ ಅನ್ನೋ ಒಂದು ಭರವಸೆ ನನಗಿದೆ ಸರ್. ಹಲವಾರು ಮಕ್ಕಳುಗಳು, ಗ್ರಾಮೀಣ ಪ್ರತಿಭೆಗಳು ಈ ಒಂದು ಖೋಖೋವನ್ನ ತನ್ನ ಜೀವನ ಜೊತೆ ಅಳವಡಿಸ್ಕೊಂಡು ಹೋಯ್ತು ಅಂತಂದ್ರೆ ಅದರಲ್ಲೂ ಒಂದು ಲೈಫ್ ಅನ್ನ ಕಾಣಬಹುದು ಸರ್, ಖಂಡಿತವಾಗಿ. ಸರ್, ಈಗ ಮಂಜುನಾಥ್ ಸರ್, ಈ ಚೈತ್ರ ಅವರಿಗೆ ಎಷ್ಟು ವರ್ಷಗಳ ಕಾಲ ತಾವು ಕೋಚ್ ಮಾಡಿದ್ರಿ? ಸರ್, ಅವರು 4ನೇ ತರಗತಿಯಿಂದ ನಮ್ಮ ಇದರಲ್ಲಿ ಕಾನ್ವೆಂಟ್ ಅಲ್ಲಿ ಓದಕ್ ಶುರು ಮಾಡಿದ್ದು ಸ್ಕೂಲಲ್ಲಿ. ಅಲ್ಲಿಂದ ಶುರುವಾಗಿದ್ದು ಇಲ್ಲಿವರೆಗೂ ಸರ್ ಕಂಟಿನ್ಯೂ ಆಗಿ ನಮ್ಮ ಇದರಲ್ಲೇ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ತಾ ಇದ್ದಾಳೆ ಸರ್. ಅಂದ್ರೆ ಈಗ ವರ್ಲ್ಡ್ ಕಪ್ ಗೆ ಹೋಗೋಕ್ಕಿಂತ ಮೊದಲಿಗೂ ಕೂಡ ನಿಮ್ಮಲ್ಲೇ ಪ್ರಾಕ್ಟೀಸ್ ಅಲ್ಲಿ ಇದ್ರು? ಹೌದು ಸರ್, ಹೌದು ಸರ್. ಒಂದು ತಿಂಗಳು ಹಿಂದೆ ಡೆಲ್ಲಿಗೆ ಹೋಗಕ್ ಮುಂಚೆ ಇಲ್ಲೇ ಪ್ರಾಕ್ಟೀಸ್ ಮಾಡ್ಕೊಂಡೇ ಹೋಗಿದ್ದು ಸರ್, ನಮ್ಮ ಕುರುಬೂರ್ ಗ್ರೌಂಡ್ ಅಲ್ಲಿ. ಓಕೆ ಸರ್, ಒಬ್ಬ ಕೋಚ್ ಆಗಿ ಯಾವ ರೀತಿಯಾದಂತ ಖುಷಿ, ಈ ಮೂಮೆಂಟ್ ಅನ್ನ ಹೇಗೆ ಸೆಲೆಬ್ರೇಟ್ ಮಾಡ್ತೀರಿ ನೀವು? ಸರ್, ಇದು ನನ್ನ ಜೀವನದ ಸಾರ್ಥಕತೆ ಅಂತಾರಲ್ಲ ಸರ್, ಅದು ಈ ಒಂದು ಖುಷಿ ಸರ್. ಇದು ಈ ನಮ್ಮ ಚೈತ್ರರವರು ವರ್ಲ್ಡ್ ಕಪ್ ನಲ್ಲಿ ಚಿನ್ನದ ಪದಕವನ್ನ ಪಡ್ಕೊಂಡು ಅದು ನಿರ್ಣಾಯಕ ಪಂದ್ಯದಲ್ಲಿ ಅತ್ಯುತ್ತಮವಾದ ಪ್ರದರ್ಶನ ತೋರಿ ನಮ್ಮ ಭಾರತ ತಂಡವನ್ನ ಗೆಲ್ಲೋದಕ್ಕೆ ಪ್ರಮುಖ ಪಾತ್ರ ವಹಿಸಿದ್ದು ಇದೊಂದು ಮರೆಯಲಾರದ ಕ್ಷಣ ಸರ್. ನಾನು ಹೇಳೋದಿಷ್ಟೇ ಸರ್, ಎಲ್ಲಾ ಮಕ್ಕಳು ಸಹ ಎಲ್ಲಾ ರೀತಿಲೂ ಒಂದಲ್ಲ ಒಂದ್ ರೀತಿ ಪ್ರತಿಭೆ ಇದ್ದೇ ಇರುತ್ತೆ. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸೋ ಮಚ್ ಮಂಜುನಾಥ್ ಸರ್, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ.